ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ರೈತ ಸಂಘಟನೆ ಹೋರಾಟ. ರಾತ್ರೋರಾತ್ರಿ ರಾಜಕೀಯ ಮೇಲಾಟ. ಭೂಸ್ವಾಧೀನ ಪರವಾಗಿ ನಿಂತ ಮತ್ತೊಂದು ರೈತ ಸಂಘಟನೆ. ರಾಜ್ಯದಲ್ಲಿ ಊಹೆಗೂ ಮೀರಿದ ರಾಜಕೀಯ ಬೆಳವಣಿಗೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಿತ್ತಾಟ. ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವ ಎಚ್ಡಿಕೆ. ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣಲ್ಲ. ಸುಖ ಸುಮ್ಮನೆ ಟೀಕೆ ಮಾತ್ರ ಬಿಟ್ಟಿಲ್ಲ. ಮಾಜಿ ಶಾಸಕ ಜೆಕೆ ವಿರುದ್ಧ ಸಚಿವ ಸುಧಾಕರ್ ಪರೋಕ್ಷ ವಾಗ್ದಾಳಿ. ನಿರ್ಮಾಣವಾಗಲಿರುವ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಶಂಕುಸ್ಥಾಪನೆಗೆ ಸಕಲ ಸಿದ್ಧತೆ. ಸಿಎಂ ಸ್ವಾಗತಕ್ಕೆ ಸಜ್ಜಾದ ರೇಷ್ಮೆ ನಗರಿ. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರೈತರ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನ ಪಡೆಯಲು ಮುಂದಾಗಿರುವುದು ಕೈಬಿಡಬೇಕೆಂದು ಒತ್ತಾಯಿಸಿ ರೈತರು ಅಹೋರಾತ್ರಿ ಸತ್ಯಾಗ್ರಹ ಹೋರಾಟ ನಡೆಸುತ್ತಿದ್ರೆ, ಈಗ ಮತ್ತೊಂದು ರೈತ ಬಣ ಕೆಐಎಡಿಬಿ ಮಾಡಬೇಕೆಂದು ಅಹೋರಾತ್ರಿ ಧರಣಿಗೆ ಮುಂದಾಗಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಈ ಕುರಿತು ಒಂದು ವರದಿ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೂರ್ವಕ್ಕೆ ಒಬ್ಬರು, ಪಶ್ಚಿಮಕ್ಕೆ ಒಬ್ಬರು ಪೆಂಡಾಲ್ಗಳನ್ನ ಹಾಕಿ ಬೇಕೇ ಬೇಕು ಕೆಐಎಡಿಬಿ ಬೇಕು ಅಂತ ಒಂದು ರೈತ ಸಂಘಟನೆ, ಬೇಡ ಬೇಡ ಕೆಐಎಡಿಬಿ ಬೇಡ ಅಂತ ಇನ್ನೊಂದು ರೈತ ಸಂಘಟನೆಗಳು ಜಿದ್ದಿಗೆ ಬಿದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು. ಅಂದಹಾಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ನಡೆದು 15 ತಿಂಗಳಾಗಿದ್ದು, ರೈತರ ಭೂಮಿಗಳಿಗೆ ಕೈ ಹಾಕಿರುವ ಸರ್ಕಾರಕ್ಕೆ ಅಂದಿನಿಂದ ರೈತರು ಭೂಮಿಯನ್ನ ಕೈಬಿಡಬೇಕೆಂದು ಹೋರಾಟದ ಬಿಸಿ ಮುಟ್ಟಿಸಿಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಕ್ಯಾರೆ ಅನ್ನದೇ ಇರುವುದು ಕೆಂಗಣ್ಣಿಗೆ ಕಾರಣವಾಗಿದೆ. ಅಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನೂರಾರು ರೈತರು ಪೆಂಡಾಲ್ ಹಾಕಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಸತ್ಯಾಗ್ರಹ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಈಗ ಮತ್ತೊಂದು ರೈತ ಸಂಘಟನೆಯ ಭಕ್ತರಹಳ್ಳಿ ಪ್ರತೀಶ್ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಐಎಡಿಬಿಗೆ 2823 ಎಕರೆ ಜಮೀನುಗಳ ಪೈಕಿ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಉಳಿದ ಜಮೀನು ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಇಳಿದು ಭಕ್ತರಹಳ್ಳಿ ಬೈರೇಗೌಡ ತಂಡಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕು ಅತಿ ಹಿಂದುಳಿದ ಪ್ರದೇಶ ಆಗಿದೆ. ಇವತ್ತು ನಮ್ಮ ಭಾಗದ ಹೆಣ್ಣುಮಕ್ಕಳು, ಅಕ್ಕಂದರು, ಅಣ್ಣಂದರು ಇವತ್ತು ಬೇರೆ ಜಿಲ್ಲೆಗಳಿಗೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ 2823 ಎಕರೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೆ. ಅದರಲ್ಲಿ 1115 ಎಕರೆ ನಮ್ಮ ರೈತರಿಗೆ ಸೇರಿರ್ತಕ್ಕಂಥ ಜಮೀನಾಗಿದೆ. ಆ 1115 ಎಕರೆ ಬಿಟ್ಟರೆ ಉಳಿಕೆ ಎಲ್ಲವೂ ಕೂಡ ಸರ್ಕಾರದ ಸುಪರ್ತಿಯಲ್ಲೇ ಇದೆ. ಹಾಗಾಗಿ ಏನು 1115 ಎಕರೆ ನಮ್ಮ ರೈತರಿಗೆ ಸೇರಿದೆ. ಆ ಏನು ಕೆಡಿಬಿ 2823 ಎಕರೆಯಲ್ಲಿ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಜಮೀನನ್ನು ಈ ಕೂಡಲೇ ನೀವು ಏನು ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ. ರೈತರು ನಿಮ್ಮ ಪರವಾಗಿದ್ದಾರೆ ಅಥವಾ ಏನು ಬಿಟ್ಕೊಡಕ್ಕೆ ರೆಡಿ ಆಗಿದ್ದಾರೆ ಅಥವಾ ಆ ಕಡೆ ಒಂದು ಹೋರಾಟ ಮಾಡ್ತಾರೆ, ಅವ್ರೇನು ತಪ್ಪು ಅಭಿಪ್ರಾಯ ಮಾಡಿಸ್ತಾರೆ? ಇವತ್ತು ಬಹುಪಾಲು ಅಂದರೆ 80 ಭಾಗ ರೈತರು ಸ್ವತಃ ಕೆಡಿಬಿ ಕಚೇರಿಗೆ ಹೋಗಿ ನಾವು ಭೂಮಿ ಕೊಡ್ತೇವೆ, ನಮ್ಮ ಮಕ್ಕಳಿಗೆ ಉದ್ಯೋಗ ನೀಡಿ, ನಮಗೆ ಉತ್ತಮ ಬೆಲೆ ಕೊಡಿ ಅಂತೇಳಿ ಒಪ್ಪಿಗೆಯನ್ನು ಸೂಚಿಸಿ ಬಂದಿದ್ದಾರೆ. ಇವತ್ತು ಮುಗ್ಧ ರೈತರನ್ನು ಕೆಲ ಹೋರಾಟಗಾರರು ಸತ್ಯವಲ್ಲದ ವಿಷಯವನ್ನು ಸುಳ್ಳು ಹೇಳಿ ಇವತ್ತು ದಿಕ್ತಪ್ಪಿಸ್ತಾ ಇದ್ದಾರೆ. ಇವತ್ತು ಆ ರೀತಿಯಾಗಿದ್ದ ಜಮಕೋಟೆ ಅಭಿಪ್ರಾಯ ಸಂಗ್ರಹದಲ್ಲಿ ಎಲ್ಲ ಮಾಧ್ಯಮ ವರದಿಗಾರರು ಬಂದಿದ್ದರು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ, ನಾವು 90% ಇದ್ದೀವಿ, ಕೇವಲ ಅವರು 2% ಇರ್ತಕ್ಕಂಥದ್ದು ಅಂತ. ಹಾಗೆ 90% ಯಾಕೆ ಪ್ರೂವ್ ಮಾಡಲಿಲ್ಲ ಅಲ್ಲಿ? ಎರಡನೇದಾಗಿ ಅವರು ಹೇಳಿದರು ಒಂದೇ ಒಂದು ನೋಟಿಸ್ ಕೊಡೋದಕ್ಕೆ ನಾವು ಬಿಡೋದಿಲ್ಲ ಅಂತ. ಆಯಿತು, ಅಭಿಪ್ರಾಯ ಸಂಗ್ರಹಣ ಆಯಿತು, ಮತ್ತು ನೋಟಿಸ್ ಕೊಟ್ಟರು, ರೈತರಿಗೆ ಒಪ್ಪಿಗೆಯನ್ನು ಕೊಟ್ಟರು. ಆದರೆ ಅವ್ರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ, ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, ನ್ಯಾಯಾಂಗದ ಮೊರೆ ಹೋಗಿದ್ರು. 54 ಜನ ನಾವು 2823 ಎಕರೆಗೂ ಕೂಡ ಇದು ಡಿನೋಟಿಫಿಕೇಷನ್ ಮಾಡಬೇಕಂತೇಳಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮೊರೆ ಹೋದರು. ಅದರ ವಿರುದ್ಧವಾಗಿ 98 ಜನ ಹೋಗಿ ನಾವು ನಮ್ಮ ಭೂಮಿಯನ್ನು ಕೊಡೋಕ್ಕೆ ಸಿದ್ಧ ಇದ್ದೇವೆ, ನಮಗೆ ಒಳ್ಳೆ ಬೆಲೆಯನ್ನು ಕೊಡಿ ಅಂತ ಹೇಳಿಬಿಟ್ಟು 98 ಜನ ಉಚ್ಚ ನ್ಯಾಯಾಲಯಕ್ಕೆ ಹೋದರು. ಈಗ ಹೋರಾಟಗಾರರೇ ಪರ ವಿರೋಧ ಮಾಡ್ಕೊಂಡಿದ್ರೆ ಜನ ಯಾರನ್ನು ನಂಬಬೇಕು, ಯಾರನ್ನು ವಿರೋಧ ಮಾಡಬೇಕು? ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಯಾರ ಹತ್ರ? ಈಗ ನಾವು ನ್ಯಾಯಸಮ್ಮತವಾದಂಥ ಹೋರಾಟ. ಈಗ ಏನು ಇವತ್ತು ರಿಯಲ್ ಎಸ್ಟೇಟುಗಳು ಇವತ್ತು ಒಂದು ಬಾರಿ ಸರ್ಕಾರ ಬಂದಲ್ಲಿ ಕೈಗಾರಿಕೆ ಪ್ರಾರಂಭ ಮಾಡಿದರೆ ರಿಯಲ್ ಎಸ್ಟೇಟ್ ಅವರಿಗೆ, ದಲ್ಲಾಳಿಗಳಿಗೆ ಅಲ್ಲಿ ದಾರಿ ಇರಲ್ಲ. ಹಾಗಾಗಿ ಏನು ಮಾಡ್ತಾರೆ, ರಿಯಲ್ ಎಸ್ಟೇಟವರು, ರಾಜಕಾರಣಿಗಳು ಕ್ಷುಲ್ಲಕ ಮನಸ್ಸಿನ
ಕೆಲ ಏನು ಹಣವಂತರು ಇವತ್ತು ನೀವು ಬಿಡಬೇಡಿ ಅಂತೇಳಿ ಏನು ವಿರೋಧ ಮಾಡ್ತಕ್ಕಂಥವರ ಹೆಸರಿಗೆ ಬಲ ಕೊಟ್ಟು ಅವ್ರ ಮುಖಾಂತರ ಹೋರಾಟವನ್ನು ಮಾಡಿಸ್ತಾ ಇದ್ದಾರೆ. ವಿರೋಧ ಪರ ಪ್ರತಿಭಟನೆ ಮಾಡ್ತಿದ್ರಲ್ಲ, ಅವರು ಏನು ಇವ್ರ ಹತ್ರ ದಳ್ಳಾಳಿಗಳ ಹತ್ರ ಶಾಮೀಲಾಗಿದ್ದಾರೆ? ದಳ್ಳಾಳಿಗಳಕ್ಕಿಂತ ರಿಯಲ್ ಎಸ್ಟೇಟ್ ಅವರು ಇವತ್ತು ರಿಯಲ್ ಎಸ್ಟೇಟ್ ಅವರು ಯಾರು ಇವತ್ತು ರೈತನಿಗೆ ಒಳ್ಳೆ ನ್ಯಾಯ ಸಿಕ್ಕಿದ್ದಾರೆ. ಇವತ್ತು ಜಮಕೋಟೆ ಫಲವತ್ತಾದ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಜಮಕೋಟೆಯಲ್ಲಿ ಅತಿ ಹೆಚ್ಚು ಭೂ ಪರಿವರ್ತನೆ ಆಗಿರ್ತಕ್ಕಂಥ ಪ್ರದೇಶ ಜಮಕೋಟೆ. ಅದೇ PSL ಕಂಪ್ನಿಗೆ 2000 ಎಕರೆ ಹೋಗಿರ್ತಕ್ಕಂಥ ಪ್ರದೇಶ ಜಮಕೋಟೆ. ಅದೇ ಜಮಕೋಟೆಯಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ನೀವು ಬೇಕಾದರೆ ಮಾಧ್ಯಮದ ಮಿತ್ರರು ಬನ್ನಿ, ಏನು ಜಮಕೋಟೆ ಹೋಬಳಿಯಲ್ಲಿ ಶಿಡ್ಲಘಟ್ಟ ಜಮಕೋಟೆ ಹೋಗೋ ರೋಡಲ್ಲಿ ಎಡ ಆಗ್ಬೋದು, ಬಲ ಆಗಿರ್ಬೋದು, ಜಮಕೋಟೆ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಲೇಔಟ್ಗಳು ಬೋರ್ಡ್ ಹಾಕಿದ್ದಾರೆ. ಆಗ ಎಲ್ಲಿ ಹೋಗಿತ್ತು ಇವರ ಬದ್ಧತೆ? ಅಲ್ಲಿಗೆ ಲೇಔಟ್ಗಳು ಖಾಸಗಿ ವ್ಯಕ್ತಿಗಳು ಲೇಔಟ್ಗಳು ಮಾಡ್ಬೋದು, ಉದ್ದಿಮೆದಾರರು ಕಂಪ್ನಿಗಳು ಉದ್ದಿಮೆದಾರರು ಬಂದು ಅವರ ಜಮೀನನ್ನು ಕೇವಲ 50,000, 1 ಲಕ್ಷ, 2 ಲಕ್ಷ ತೊಗೊಳ್ಬೋದು. ಆದರೆ ಸರ್ಕಾರ ಬಂದು ನೀವು ಕೊಡುವಂಥ ಭೂಮಿಗೆ ನಾನು ಒಳ್ಳೆ ಬೆಲೆ ಕೊಡ್ತೇನೆ, ನಿನ್ನ ಮಗನಿಗೆ ಉದ್ಯೋಗ ಕೊಡ್ತೇನೆ, ಈ ಭಾಗವನ್ನು ಅಭಿವೃದ್ಧಿ ಮಾಡ್ತೇನೆ ಅಂದರೆ ಇವರು ಸಹಿಸಲ್ಲ. ಅಂದರೆ ಅವರ ಬದ್ಧತೆ ಎಷ್ಟು ಅಂತೇಳಿ ಜಿಲ್ಲೆಯ ಜನ ಅವ್ರು ನೋಡ್ತಾ ಇದ್ದಾರೆ ಸರ್. ಅದು ಸತ್ಯಕ್ಕೆ ದೂರವಾದ ಮಾತು. ಇವತ್ತು ನಾವು ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಇವತ್ತು ನಾವು ಏನು ಇವತ್ತು ಬಡವರು ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದು ಕೂಡ ಕೇವಲ 50 ರೂಪಾಯಿ 100 ರೂಪಾಯಿ ಹಾಕ್ಕೊಂಡು ನಮ್ಮ ಇದರಲ್ಲಿ ಬಂದಿದ್ದೀವಿ. ನಮ್ಮ ಉದ್ದೇಶ ಒಂದೇ, ಇವತ್ತು ಜಮಕೋಟೆ ಅಭಿವೃದ್ಧಿ ಆಗಬೇಕು. ಏನು 1115 ಎಕರೆ ಜಮೀನಿನಲ್ಲಿ ನೀರಾವರಿ ಪ್ರದೇಶವನ್ನು ಬಿಟ್ಟು ಉಳಿದ ಜಮೀನನ್ನು ನೀವು ಫೈನಲ್ ನೋಟಿಫಿಕೇಶನ್ ಮಾಡಬೇಕು. ಈಗ ರೈತರಲ್ಲ ಅಂದರೆ ರೈತರಿಗೆ ನೋಟಿಸ್ ಯಾಕೆ ಕೊಡ್ತು KDB? ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ KDBಯಿಂದ ನೋಟಿಸ್ ಬಂದಿದೆ. ಯಾಕೆ ನೋಟಿಸ್ ಕೊಟ್ಟರು? ಇವತ್ತು ಯಾರು ಆ ಪದ ಬಳಕೆ ಮಾಡ್ತಾನೆ ಅದು ಅವ್ರಿಗೆ ಅನ್ವಯಿಸುತ್ತೆ. ರೈತಲ್ಲ ಅನ್ನೋದಕ್ಕೆ ನಿನಗೆ ಏನು ಹಕ್ಕಿದೆ? ಇವತ್ತು ನಿನಗೆ ಏನು ಹಕ್ಕಿದೆ? ಸಂವಿಧಾನದ ಪ್ರಜಾಪ್ರಭುತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ. ಅಲ್ಲಿಗೆ ನಿನ್ನಿಂದ ಬಂದರೆ ಮಾತ್ರ ರೈತನು ಅವನ ಸ್ವಾತಂತ್ರ್ಯವನ್ನು, ಅವನ ಸ್ವಾಭಿಮಾನವನ್ನು ಪ್ರಶ್ನೆ ಮಾಡಿದ್ರೆ ರೈತನಲ್ಲ. ಇದು ಇಷ್ಟರ ಮಟ್ಟಿಗೆ ಸರಿ? ಅದನ್ನು ಜನ ನೋಡ್ತಾ ಇದ್ದಾರೆ ಸರ್. ಇವತ್ತು ನಮ್ಮದು ಏನು 1 ವರ್ಷದಿಂದ ಇದು ಪ್ರಾರಂಭ ಮಾಡಿದ್ದೀವಿ. ದಿನದಿಂದ ದಿನಕ್ಕೆ ನಮ್ಮ ಸಂಖ್ಯೆ ಬಲ ಜಾಸ್ತಿ ಆಗ್ತಾ ಇದೆ. ನಮಗೆ ಒಳ್ಳೆಯ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಅಚಲ, ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ. ಇನ್ನು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನ KIADB ಭೂಸ್ವಾಧೀನ ವಿಚಾರವಾಗಿ ರೈತ ಸಂಘಟನೆಗಳು ಪರ ವಿರೋಧ ಹೋರಾಟಗಳು ನಡೆಯುತ್ತಲೇ ಇವೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟಗೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು ಈ ಎಲ್ಲಾ ಬೆಳವಣಿಗೆಗಳು ನಡೆಯುತ್ತಿದೆ. ಆದರೆ ಈ ಹೋರಾಟಗಳಿಗೆ ರಾಜಕೀಯ ಮುಖಂಡರ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೈವಾಡ ಇದೆ ಎಂಬ ಗುಸುಗುಸು ಚರ್ಚೆಗಳು ನಡೆಯುತ್ತಿದೆ. ರೈತ ಸಂಘ ಭಕ್ತರಹಳ್ಳಿ ಬೈರೇಗೌಡ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಿದ್ದಂತೆ ಈಗ ಮತ್ತೊಂದು ರೈತ ಸಂಘ ಭಕ್ತರಹಳ್ಳಿ ಪ್ರತೀಶ್ ಬಣ ಸರ್ಕಾರದ ಪರ ಬ್ಯಾಟ್ ಬೀಸುತ್ತಿದ್ದು ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಕಾವು ಜಾಸ್ತಿಯಾಗಿದೆ. ರೈತ ಸಂಘಟನೆಗಳ ಮುಸುಕಿನ ಗುದ್ದಾಟ ಹೋರಾಟದ ಮೂಲಕ ಹೊರಬಂದಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ರೈತನ ಪರವಾದಂಥ ಹೋರಾಟವನ್ನು ಮಾಡ್ತಾ ಇರೋದು ಯಾರು ಅಂದರೆ ಮೂಲ ರೈತರು. ತಾವೆಲ್ಲ ಕೂಡ ನೋಡ್ಬೋದು ಇಲ್ಲಿ ಯಾರು ರೈತರು ಅಲ್ಲೋ ರೈತರು ಅವರು ಅನ್ನೋದ್ರ ಬಗ್ಗೆ ಮಕ್ಕಳು ಮರಿ ಸಮೇತ ಕೂತಿರೋಂಥವರು ರೈತರು. ನಾವು ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕನ್ನಡ ಪರ ಸಂಘ ಮತ್ತು ದಲಿತ ಸಂಘಗಳು 1980ರಲ್ಲಿ ಉದಯವಾದವು. ಯಾವ ಉದ್ದೇಶಕ್ಕೆ ಅಂದರೆ ಭೂಮಿಯ ವಿಚಾರಕ್ಕೆ, ನೀರಿನ ವಿಚಾರಕ್ಕೆ ಮತ್ತು ಭಾಷೆಯ ವಿಚಾರಕ್ಕೆ ಆದ್ಯವೇನಃ ಸ್ವಾರ್ಥಕ್ಕಾಗಿ ಅಲ್ಲ. 154 ಜನರ ನೇರವಾಗಿ ಗುಂಡೇಟಿಗೆ ಬಲಿಯಾದಂಥ ಯಾವುದಾದ್ರೂ ಒಂದು ಸಂಘಟನೆ ಇದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ. ಈಗ ನಾವು ಮೂಲತವಾದಂಥ ರೈತರು, 47 ವರ್ಷದ ಇತಿಹಾಸ ಇರುವಂಥ ಸಂಘಟನೆ ನಾಯಕತ್ವ. ನಮಗೆ ಹೋಬಳಿಯಿಂದ ರಾಜ್ಯ ಮಟ್ಟದ ಅಧ್ಯಕ್ಷರುಗಳಿದ್ದಾವೆ, ರಾಜ್ಯದ ಪದಾಧಿಕಾರಿಗಳಿದ್ದಾವೆ. ನಾವು ಸಂಘಟನೆಯಲ್ಲಿ ಗಟ್ಟಿ ಧ್ವನಿಯಾಗಿದ್ದೇವೆ. ತಾವು ನೋಡಿದ ಹಾಗೆ ಇವತ್ತು ಕಬ್ಬಿನ ವಿಚಾರದಲ್ಲಿರ್ಬೋದು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಚಳುವಳಿಗಳಲ್ಲೂ ಕೂಡ ನಮ್ಮದೇ ಆದಂಥ ಛಾಪನ್ನು ಮೂಡಿಸಿ ರೈತರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅವ್ರನ್ನ ಕೇಳಬೇಕು, ಯಾಕೆ ರೈತರ ಅವರು ರೈತರ ಮೂಲ ರೈತರು. ಇವತ್ತು ಭೂಮಿ ಏನು ಬೇಕು? ಇವತ್ತು ರೈತನ ಜಮೀನು ಮಾಡಿ ಜೀವನ ಮಾಡ್ತಾನ? ಯಾರು ಮಾಡಿಸ್ತಾ ಇವ್ರೆ? ಅವ್ರು ಕೇಳಬೇಕು, ಯಾಕೆ ಮಾಡ್ತಾ ಇದ್ದೀರಿ? ದಡ್ರ, ರೈತ ಸಂಘಟನೆ ಅಂದರೆ ಏನು? ಭೂಮಿ ಬೇಕು, ನೀರು ಬೇಕು,
ಭಾಷೆ ಬೇಕು ಅಂತೇಳಿ ಹೋರಾಟ ಮಾಡೋರು ನೀವು ಯಾಕಪ್ಪ ಬೀದಿಗೆ ಬಂದಿದ್ದೀರಿ? ಇತಿಹಾಸದಲ್ಲಿ ಎಲ್ಲಾದರೂ ಕೂಡ ಭೂಮಿಯನ್ನು ಕೊಟ್ಟು ಹೋರಾಟ ಮಾಡ್ತಾರಂತ ಯಾವುದಾದ್ರೂ ಸಂಘಟನೆ ಐತಾ? ಯಾವುದಾದ್ರೂ ಐತಾ? ಆದರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತಾವೇ ಬಿಚ್ಚಬೇಕಾಗ್ತದೆ. ಮಧ್ಯಮದವರು ಮತ್ತು ಕಾನೂನು ಚೌಕಟ್ಟಲ್ಲಿರೋರು. ಇವತ್ತು ನಾವು ರೈತರು ಇಲ್ಲಿರೋರಲ್ಲ, ಯಾರು ಮೂಲ ರೈತರು, ಯಾರು ಡೊಂಗಿ ರೈತರಲ್ಲ ಇಲ್ಲಿ. ಇವತ್ತು 96% ರೈತರು ಇವತ್ತು ನಾವಿದ್ದಾವೆ. ರೈತರು ಇವತ್ತು 15 ತಿಂಗಳಿಂದ ಹೋರಾಟ ಮಾಡಿದ್ದೀವಿ. ಇವತ್ತು ಏಕಾಏಕಿ ನಾವು ಹಿಂದೆನೇ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮನೆ ಮಂದಿ ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಇವತ್ತು 2 ದಿನಗಳ ಆದಮೇಲೆ ಮುಖ್ಯಮಂತ್ರಿಗಳು ನಾಳೆ ಬರ್ತಾರಂದ್ರೆ ಯಾಕಪ್ಪ ಇವತ್ತು ಹೋರಾಟ ಮಾಡಿದ್ರಿ? ಮೊನ್ನೆ ಯಾಕೆ ಹೋರಾಟ ಮಾಡಿಲ್ಲ ನೀವು? ಯಾವ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ರಿ? ಇವತ್ತು ಯಾರ ಹುನ್ನಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ರಿ? ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ? ನಾವು ಧೈರ್ಯವಾಗಿ ಹೇಳ್ತೇವೆ, ಎಲ್ಲಿ ಬೇಕಾದರೂ ಹೇಳ್ತೇವೆ. ರೈತರು ಎಲ್ಲಿ ಎಷ್ಟು ಕರ್ಕೊಂಬಂದು ನೋಡಿಸ್ತೇವೆ ನಾವು. ಇವತ್ತು ಮೂಲ ರೈತರನ್ನ ಬನ್ನಿ ನಮ್ಮ ತೋಟಗಳ್ಗ, ಬನ್ನಿ ನಮ್ಮ ಮನೆಗಳ್ಗ. ಮೂಲ ರೈತರು ನಾವಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇವೆ, ಇವತ್ತು ಗುಪ್ತದಳನೂ ಕೂಡ ಹೇಳಿದ್ದೇವೆ. ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೈ ಜೋಡಿಸಿರೋರು ಯಾರಿದ್ರೆ ಚಪ್ಪಲೆಗೆ ಹೊಡೀರಿ, ಮೆಟ್ಟಾಗಿ ಹೊಡಿರಿ, ಚಪ್ಪಲಾಗಿ ಹೊಡೀರಿ. ಇವತ್ತು ನಾವು ಮೂಲ ರೈತರಿದ್ದೀರಿ ಬಂದಿರೋದಿಲ್ಲ. ಹೌದು, ಅವ್ರು ರೈತರು ಅಂತ ಹೇಳ್ತಾರೆ. ರೈತರು ರಾಜ್ಯ ಅಧ್ಯಕ್ಷರಿದ್ದೀರಾ, ನೀವು ರಾಜ್ಯದ ಪದಾಧಿಕಾರಿಗಳಿದ್ದೀರಾ. ಇದನ್ನ ತಾವು ಮೀಡಿಯಾದವರು ಪತ್ರಿಕೆಗಳು ಬುದ್ಧಿವಂತರು ಅಂತ ಹೇಳ್ತಾ ಇದ್ರಿ. ನೀವು ಅವ್ರನ್ನ ಕೇಳಬೇಕೀಗ. ಅವರ ವೈಯಕ್ತಿಕ ವಿಚಾರ ಇರೋದು. ನಾವು ಮೂಲತಃವಾಗಿ ರೈತರ ಪರವಾಗಿ ರೈತರ ಜೊತೆಯಲ್ಲಿದ್ದೇವೆ. ಇವತ್ತು ರೈತರಿಗೆ ಅನ್ಯಾಯ ಆಯಿತು ಅಂತೇಳಿ ಒಬ್ಬ ರಾಮಕೃಷ್ಣಪ್ಪನ ಪರವಾಗಿ ಕೂಡ ಇದ್ದೇವೆ. ರೈತನ ಪರವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅವ್ರು ಯಾರು ಪರವಾಗಿದ್ದಾರೆ ಅವ್ರನ್ನ ತಾವು ಕ್ವಶನ್ ಮಾಡಬೇಕಾಗಿದೆ. ಇವತ್ತು ನಾಳೆ ಮುಖ್ಯಮಂತ್ರಿಗಳು ಬರ್ತಾವ್ರಂತೇಳಿ ಚಳುವಳಿ ಮಾಡೋದಲ್ಲ. ಎಂದಾದರೂ ಕೂಡ 15 ತಿಂಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ತಾವು ಎಲ್ಲನೂ ಮಾಡಿದ್ರೆ ಸರ್? 50 ಜನ ಸೇರಿಸಿದೆ ಸರ್. ಇನ್ನು ಸೋಮವಾರ ಶಿಡ್ಲಘಟ್ಟಾಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುವ ಸಂದರ್ಭದಲ್ಲಿ ಜಂಗಮಕೋಟೆಯ ಕೆಐಎಡಿಬಿ ಭೂ ಸ್ವಾಧೀನ ವಿಚಾರದಲ್ಲಿ ರೈತ ಸಂಘಟನೆಗಳು ಪರ ವಿರೋಧದ ಹೋರಾಟದ ಕಾವು ಜೋರಾಗಿದ್ದು, ಪೊಲೀಸರು ಮಾತ್ರ ಏನಾಗುತ್ತೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಕಾಯುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ರಾಜಕೀಯದಲ್ಲಿ ಸದ್ಯ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ತಾವು ನೀಡಿದ್ದ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದು, ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಕೋಲಾರ ತಾಲೂಕಿನ ಕಾಮದೇನಹಳ್ಳಿಯಲ್ಲಿ ಜೆಡಿಎಸ್ ಮುಖಂಡರ ಪುತ್ರನ ವಿವಾಹ ಸಮಾರಂಭಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಿದ್ದರು. ನಂತರ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎತ್ತಿನಹೊಳೆ ಯೋಜನೆ ಕುರಿತು ಮತ್ತೊಮ್ಮೆ ಸವಾಲು ಹಾಕಿದರು. ಸರ್ಕಾರ ಪತನದ ಕ್ರಾಂತಿ ಭ್ರಮೆಯಲ್ಲಿ ನಾನಿಲ್ಲ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದ ತಮ್ಮ ಹಿಂದಿನ ಹೇಳಿಕೆಗೆ ಸ್ಪಷ್ಟನೆ ನೀಡಿದರು. ನಾನು ಯಾವುದೇ ಕ್ರಾಂತಿ ಬಗ್ಗೆ, ಹಗಲು ಕನಸು ಬಗ್ಗೆ ಹೇಳಿಲ್ಲ. ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದೇನೆ. ನಾವು ಯಾರು ಊಹೆ ಮಾಡಕ್ಕಾಗಲ್ಲ. ಯಾವ ಪಕ್ಷ, ಯಾವ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಎಂದು ನಮ್ಮ ಪಕ್ಷದ ನಾಯಕರು ಮೈ ಮರೆಯದೆ ಕೆಲಸ ಮಾಡುವಂತೆ ಕರೆ ನೀಡಿದ್ದೇನೆ. ಏನು ಬೇಕಾದರೂ ಆಗಬಹುದು ಎಂದು ಹೇಳಿದ್ದೇನೆ ಹೊರತು ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಎಂದು ನಾನು ಹೇಳಿಲ್ಲ. ನಾನು ಊಹೆಯಲ್ಲೂ ಇಲ್ಲ. ಹಾಗಂತ ಭ್ರಮೆಯಲ್ಲೂ ನಾನಿಲ್ಲ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತರಾಟೆಗೆ ತೆಗೆದುಕೊಂಡ ಕುಮಾರಸ್ವಾಮಿ, ಮುಖ್ಯಮಂತ್ರಿ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಎಂದು ಗಂಭೀರ ಆರೋಪ ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನದ ಪೈಪೋಟಿ ನಡೆಯುತ್ತಿದೆ. ಅದನ್ನ ಬಿಟ್ಟರೆ ರಾಜ್ಯದಲ್ಲಿ ಸಿಎಂ ಆಗಿ ಎಷ್ಟು ಲೂಟಿ ಮಾಡಬೇಕು ಅನ್ನೋದಷ್ಟೇ ಕಾಂಗ್ರೆಸ್ನ ಲೆಕ್ಕಾಚಾರ ಎಂದು ಕುಮಾರಸ್ವಾಮಿ ಟೀಕಿಸಿದರು. ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ 2.5 ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ
ಎಲ್ಲರ ಗಮನ ಇವತ್ತೇನು ಸೆಳೀತಾ ಇದ್ದಾರೆ, ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರಿಂದ ಸರ್ಕಾರ ಅಷ್ಟರ ಹೋಗುತ್ತೆ ಅಂತ ನಾನೇನು ಯಾವಾಗ ಬರಬೇಕು ಆವಾಗ ಜನ ಕರ್ಕೊಂಡ್ಬರ್ತಾರೆ. ಇಲ್ಲಿ ನಾನು ಮದುವೆಗೆ ಬಂದಾಗ ಕೇಳಿದ್ರಿ ಆಗ ಅದೇನೋ ಒಂದು ಮಾತಾಡಿ ಕೂದಲೆಲ್ಲ ಉದುರೋಗಿದೆ ಬಿಡಿ, ಇಲ್ಲ ಉಳಿದಿಲ್ಲ, ಅವ್ರೇನು ಬೋಳ್ಸೋದೇನಿಲ್ಲ, ನಾನು ಬೋಳಿಸ್ಕೊಳ್ಳೋದೇನಿಲ್ಲ. ಆದ್ರೆ ಅವತ್ತೇನು ಹೇಳಿದ್ದೆ ಅನ್ನೋದು ಜ್ಞಾಪಕ ಮಾಡ್ಕೊಡ್ತೀನಿ. 10 ವರ್ಷ ಆಗೋಯ್ತು. 10 ವರ್ಷ ಆಗೋಯ್ತು. 2 ವರ್ಷ ಅವತ್ತು ಹೇಳಿದ್ರು, ಈ ಮುಂದಿನ 2 ವರ್ಷವೂ ನಿಮಗೆ ಇದನ್ನೇ ಹೇಳ್ತಾರೆ, ನೀರು ಬರ್ತಕ್ಕಂಥದ್ದು ಅನುಮಾನ ಅಂತೂ ನನಗಂತೂ. ಈಗಿನ ಸರ್ಕಾರ 136 ಸೀಟನ್ನ ಗೆದ್ದರೂ ಸಹ ಯಾವುದೋ 5 ಗ್ಯಾರಂಟಿಯ ಒಂದು ಘೋಷಣೆಗಳನ್ನು ಮಾಡಿ 5 ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ. 5 ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ? ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು, ಕಬ್ಬು ಬೆಳೆದಂಥ ರೈತರು ನೀವೇ ನೋಡಲ್ಲಿ ಅವ್ರ ಪರಿಸ್ಥಿತಿ ಎಲ್ಲಿ ತಂದಿಟ್ರು. ಮಾವು ಬೆಳೆಗಾರರು ಕೋಲಾರದಲ್ಲಿ ಬಾರಿ ಯಾವೊಂದು ಪರಿಸ್ಥಿತಿಗಳಿಗೆ ಬಂದಿದ್ರು. ಈ ಸರ್ಕಾರದ ಕೊಡುಗೆ ಏನು? ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ? ಆದರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ. 5 ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ 5 ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡೋದು ಅದೇ ಜನಗಳು ಹೊರಿಸಿದ್ದಾರೆ. ಇವತ್ತು 5.5 ಕೋಟಿಗೆ ಹೆಚ್ಚಿನ ಸಾಲ 7.5 ಲಕ್ಷ ಕೋಟಿನಲ್ಲಿ 5.5 ಲಕ್ಷ ಕೋಟಿ ಸಾಲ ಇವರೊಬ್ಬರೇ ಮಾಡಿರೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು? ಈಗ ಮೀಸಲಾತಿ ಅಂತಾರೆ, ಯಾವುದೋ ಜಾತಿ ಗಣತಿ ಅಂದರು, ಸಾಮಾಜಿಕ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದೇನು ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492, 9986744492. Another number 08156272799. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು.
32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ ₹1 ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗುತ್ತಿದ್ರೂ ಕೆಲವರ ಕಣ್ಣಿಗೆ ಕಾಣಿಸುತ್ತಿಲ್ಲ. ಸುಖ ಸುಮ್ಮನೆ ಟೀಕೆಗಳನ್ನು ಮಾಡುವುದು ಮಾತ್ರ ಬಿಟ್ಟಿಲ್ಲ ಎಂದು ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ವಿರುದ್ಧ ಸಚಿವ MC ಸುಧಾಕರ್ ಕಿಡಿಕಾರಿದರು. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ಸಚಿವ MC ಸುಧಾಕರ್ ಭೇಟಿ ನೀಡಿ ಮಾತನಾಡಿ, ನಗರ ಹಾಗೂ ತಾಲೂಕಿನಾದ್ಯಂತ ಹಲವು ಅಭಿವೃದ್ಧಿ ಕೆಲಸಗಳು ತೀವ್ರ ರೀತಿಯಲ್ಲಿ ನಡೆಯುತ್ತಿದ್ದರೂ ಅವುಗಳು ಕಣ್ಣಿಗೆ ಕಾಣದಂತೆ ವರ್ತಿಸುತ್ತಾರೆ. ಅಂತಹವರ ಬಗ್ಗೆ ಮಾತನಾಡಿ ಸಮಯ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಮತ್ತೊಂದು ಕೆಲಸ ಮಾಡುವುದು ಲೇಸು ಎಂದು ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ 100 ಹಾಸಿಗೆಗಳ ತುರ್ತು ನಿಗಾ ಘಟಕದ ಆಸ್ಪತ್ರೆಯ ಕಾಮಗಾರಿಯನ್ನ ವೀಕ್ಷಿಸಿ ನಗರ ಸೇರಿದಂತೆ ಹಲವೆಡೆ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಆದರೆ ಅವು ಕೆಲವರಿಗೆ ಕಾಣಿಸುವುದಿಲ್ಲ. ಇದೇ ವೇಳೆ ಆಸ್ಪತ್ರೆಯ ಆವರಣದಲ್ಲಿ ನೆಲೆಸಿದ್ದ ಪಾರ್ಕಿಂಗ್ಗಳಲ್ಲಿ ಬೆಂಗಳೂರು ಸೇರಿದಂತೆ ಇತರೆ ಕಡೆ ಕೆಲಸಗಳಿಗೆ ಹೊರಡುವವರು ವಾಹನಗಳನ್ನು ನಿಲ್ಲಿಸಿ ಹೋಗುವುದಕ್ಕಲ್ಲ, ಬದಲಾಗಿ ರೋಗಿಗಳನ್ನ ಕರೆತರುವ ಮತ್ತು ರೋಗಿಗಳಿಗೆ ಸಂಬಂಧಿಸಿದ ವಾಹನಗಳಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಎಂದರು. ಈಗ ಕನಸಿನಂತೆ ಹಂತವಾಗಿ ಇದನ್ನು ಪೂರೈಸುವಂಥದ್ದು ಮಾಡ್ತಾ ಇದ್ದೀವಿ. ಈಗ 10 ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನು ಕೊಡಿಸಿದ್ದೀನಿ. ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು ಶಿಡ್ಲಘಟ್ಟದಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ನನಗೆ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಒಂದು ತಪ್ಪನದಿಂದ ನಾವು ಏನು ಒಂದು ನಮ್ಮ ಅಶೋಕ್ ಅವರು, ನಮ್ಮ ರಂಗಾನಹಳ್ಳಿ ಅಶೋಕ್, ಡಾಕ್ಟರ್ ಅಶೋಕ್ ಅವರ ಸಹಕಾರದಿಂದ LNW ಅಂತಕ್ಕಂಥ ಸಂಸ್ಥೆಯವರು ಕೋವಿಡ್ ಸಂದರ್ಭದಲ್ಲಿ ಒಂದು 100 ಹಾಸಿಗೆಗಳ ಆಸ್ಪತ್ರೆ ದೇವನಹಳ್ಳಿ ಹತ್ರ ತಾತ್ಕಾಲಿಕವಾಗಿ ಅವರು ಸ್ಥಾಪನೆ ಮಾಡಿದರು. ನಾನು ನೋಡಿದ್ದೆ ಅದನ್ನು. ಅವರು ಇದು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಸ ಏನು OTT ಏನು ಅಲ್ಲಿ ಇರ್ತಕ್ಕಂಥ ಬೆಡ್ಸ್ ಇರ್ಬೋದು, ಸುಮಾರು ಬೆಡ್ಗಳು, ಸುಮಾರು ICU ಬೆಡ್ಸು, ಕಾಟು ಬೆಡ್ಸು ಇವೆಲ್ಲ ಇತ್ತು. ಮತ್ತು ಎಕ್ಸ್ರೇ ಮೆಷಿನ್, ಒಂದು ಮೊಬೈಲ್ ಎಕ್ಸ್ರೇ ಮೆಷಿನ್ ಇತ್ತು. ಇವೆಲ್ಲ ಸುಮಾರು 90 ಲಕ್ಷ ಬೆಲೆ ಬಾಳ್ತಕ್ಕಂಥದ್ದನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸ್ವಲ್ಪ, ನಮ್ಮ ಆಸ್ಪತ್ರೆಗೆ ಸ್ವಲ್ಪ ಮತ್ತು ನಮ್ಮ PHCಗಳಿಗೂ ಕೆಲವೆಲ್ಲ ನಾವು ಸಲಕರಣೆಗಳನ್ನು ಕೊಡುವಂಥದ್ದು ಇವೆಲ್ಲವನ್ನು ಮಾಡಿದ್ದೀವಿ. ಇಲ್ಲಿ ನಾವು ICU ಬೆಡ್ಗಳೆಲ್ಲ ಇಲ್ಲೇ ತೊಗೊಂಡಿದ್ದೀವಿ. ವಿಪರ್ಯಾಸ ಏನಂದರೆ ಹಿಂದೆ ICU ಅಂತೇಳಿ ಉದ್ಘಾಟನೆ ಮಾಡಿಬಿಟ್ರು, ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ನಾನು ಏನೋ ಒಂದು ಸಂದರ್ಭದಲ್ಲಿ ನಾನು ಮಂತ್ರಿಯಾಗಿ ನಾನು ಆಗಿದ್ದೆಲ್ಲ ಹಿಂದೆ ಸರ್ಕಾರದಲ್ಲಿ ಮಾಡಿದಾರಲ್ಲ ಉದ್ಘಾಟನೆ, ಉಪಯೋಗ ಬರ್ತಾ ಇದೆ ಅಂತ ನಾನು ಭಾವಿಸಿದೆ. ತಕ್ಷಣ ನಮ್ಮ ಸಂತೆಕಳ್ಳಿಯಲ್ಲಿ ಮತ್ತು ಯಾರೋ ನಮ್ಮ ಒಬ್ಬರು ಗೊತ್ತಿರೋರೊಬ್ಬರು ಹೇಳಿದ್ರು ನನಗೆ, ಕೈವಾರದವರೊಬ್ಬರು, ಪಾಪ ಒಂದು ಮಗು ತೀರೋಯ್ತು. ಅವಾಗ ಅವರು ಬೇಜಾರಿಂದ ಫೋನ್ ಮಾಡಿದ್ರು, ಏನು ಸರ್ ಚಿಂತಾಮಣಿಯಲ್ಲಿ ICU ಇದೆ ಅಂತ ಹೇಳ್ತಾರೆ, ಏನು ಇವತ್ತಿಗೆ ಅದು ಶುರುವೇ ಆಗಿಲ್ವಂತೆ ಅಂದಾಗ ನನಗೆ ಆಶ್ಚರ್ಯ ಆಯಿತು. ತಕ್ಷಣ ನಾನು ಡಾಕ್ಟ್ರ್ ಮಾತಾಡಿದೆ, ಇಲ್ಲ ಸರ್ ಕರೆಂಟೇ ಇಲ್ಲ, ಅದಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಿಲ್ಲ, ಇನ್ನೊಂದು ಹಾಕಿಲ್ಲ, ಮತ್ತು ಡಾಕ್ಟರ್ಸ್ ಇಲ್ಲ, ಮತ್ತೊಂದಿಲ್ಲ. ಇಂಥದ್ದನ್ನು ಯಾಕೆ ಉದ್ಘಾಟನೆ ಮಾಡಬೇಕಿತ್ತು?
ತಕ್ಷಣ ನಾವು ಅದನ್ನು ಒಂದು ವಾರದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿಸಿ ಮತ್ತು ಡಾಕ್ಟರ್ ವ್ಯವಸ್ಥೆಗೆ DHOಗೆಲ್ಲ ಮಾತಾಡಿ ಅದನ್ನು ಉಪಯೋಗಕ್ಕೆ ಬರುವಂಥ ರೀತಿಯಲ್ಲಿ ಅದನ್ನು ಆಪರೇಷನಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಈ ರೀತಿ ಏನೆಲ್ಲ ಆಗುತ್ತೆ ನಾವು ಗಮನ ಕೊಡದೇ ಇದ್ರೆ ಅಂತಕ್ಕಂಥ ವಿಚಾರ. ಜೊತೆಗೆ ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಸುಮಾರು 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತ ಹೈಟೆಕ್ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಮಂತ್ರಿ ಮಂಡಲದ ತಂಡದ ಸ್ವಾಗತಕ್ಕೆ ರೇಷ್ಮೆ ನಗರಿ ಕಾತುರವಾಗಿದೆ. ಈ ಕುರಿತು ಒಂದು ವರದಿ. ಶಿಡ್ಲಘಟ್ಟ ನಗರದ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಸಲುವಾಗಿ ಅಮೃತ 2 ಯೋಜನೆಯ ಮೂಲಕ 12,800 ಕುಟುಂಬದವರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಯೋಜನೆಗೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಅದೇ ರೀತಿ ಒಳಚರಂಡಿಯ 2ನೇ ಹಂತದ ಯೋಜನೆಗೆ ಸಹ ಚಾಲನೆ ದೊರೆಯಲಿದ್ದು, HN ವ್ಯಾಲಿಯ ಯೋಜನೆ ತೃತೀಯ ಹಂತದ ಯೋಜನೆಗೆ ಮುಖ್ಯಮಂತ್ರಿ ಸಹಿತ ಗಣ್ಯರಿಂದ ಹಸಿರು ನಿಶಾನೆ ದೊರೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸಹಿತ ಸಚಿವ ಸಂಪುಟದ ಸದಸ್ಯರು ತಾಲೂಕಿಗೆ ನವೆಂಬರ್ 24ರಂದು ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ನಗರವನ್ನು ಶೃಂಗಾರಗೊಳಿಸಲಾಗಿದೆ. ತಾಲೂಕು ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಪ್ರವಾಸಿ ಮಂದಿರ, ಡಾಕ್ಟರ್ BR ಅಂಬೇಡ್ಕರ್ ಜೋಡಿ ರಸ್ತೆ, ಅನೇಕ ಪ್ರದೇಶಗಳಿಗೆ ಹೊಸ ಸ್ವರೂಪವೇ ಬಂದಿದೆ. ತಾಲೂಕಿನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಕ್ಷೇತ್ರದ ಶಾಸಕ ರವಿಕುಮಾರ್ ಮತ್ತು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. ಸೋಮವಾರ ಬೆಳಗ್ಗೆ 11:30ಕ್ಕೆ CM ಆಗಮಿಸಲಿದ್ದು, ಅವರ ಸ್ವಾಗತಕ್ಕಾಗಿ ಖಾಸಗಿ ಶಾಲೆಯ ಆವರಣದಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆ ಸಹ ಸಿದ್ಧಗೊಳಿಸಲಾಗಿದೆ. ಅದೇ ರೀತಿ ಶಿಡ್ಲಘಟ್ಟ ನಗರದಲ್ಲಿ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹಿತ ಸಚಿವ ಸಂಪುಟದ ಸದಸ್ಯರ ಸ್ವಾಗತ ಕೋರುವ ಕಟ್ಔಟ್ಗಳು ಎಲ್ಲೆಡೆ ರಾರಾಜಿಸುತ್ತಿದೆ. ಒಟ್ಟಾರೆ ತಾಲೂಕಿನಲ್ಲಿ ಇತಿಹಾಸ ಸೃಷ್ಟಿಸಲಿರುವ ಕಾರ್ಯಕ್ರಮಕ್ಕೆ ಕ್ಷಣ ಗಣನೆ ಆರಂಭವಾಗಿದ್ದು, ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಗಿದ್ದು, ಬೃಹತ್ ವೇದಿಕೆಯನ್ನು ಸಹ ನಿರ್ಮಿಸಲಾಗಿದ್ದು, ಸುಮಾರು ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಇದೀಗ ಎಲ್ಲರ ಕಣ್ಣು ಹನುಮಂತಪುರದತ್ತ ಕೇಂದ್ರೀಕರಿಸಿದೆ. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗದಂತೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವ್ಯಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಖಾಸಗಿ ಕನ್ವೆನ್ಷನ್ ಹಾಲ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಯುವ ಸಮಾವೇಶ ನಡೆಯಿತು. ಶಂಕೆ ಅಂಜಿಗೆ ದೂರ ಸರಿಸಿ ಬನ್ನಿ, ಶಂಕೆ ಅಂಜಿಗೆ ದೂರ ಸರಿಸಿ ಬನ್ನಿ, ಓ ಬನ್ನಿ ಯುವ ಜನರೇ ಬೇಗ ಬನ್ನಿ, ಬೇಗ ಬನ್ನಿ, ರಾಷ್ಟ್ರಧಾರಾಧನೆಗೆ ಕರೆಯಿದುವೆ ಬಂದಿರುವುದು ಶ್ರಮ ಸಮಯವನ್ನೆಲ್ಲ ನೀಡಬನ್ನಿ. 18ರಿಂದ 28 ವಯಸ್ಸಿನ ತರುಣರ ವಿಶೇಷ ಸಮಾಗಮ. ಕಟ್ಟ ಬನ್ನಿ ತರುಣರೇ, ನವಭಾರತ ದೇಶವ ಸತ್ಯ ಸ್ವಾಭಿಮಾನ ಭರಿತ ಶಕ್ತಿವಂತ ರಾಷ್ಟ್ರವನ್ನು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಯುವ ಸಮಾವೇಶ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೋಲಾರ ಜಿಲ್ಲೆ ಸಂಚಾಲಕರು ಗೋವಿಂದರಾಜು RSS ಬ್ಯಾನ್ ಮಾಡುವ ವಿಚಾರವಾಗಿ ಮಾತನಾಡಿ, ಸಂಘ ದೇಶದ ಧರ್ಮದ ಅಭಿವೃದ್ಧಿಗಾಗಿ ಶ್ರಮಿಸಿದ್ರೆ ಅದನ್ನು ಹೊಡೆಯಲು ಕುತಂತ್ರಿಗಳು ಕೈಲಾಗದೆ ನಿಷೇಧ ಮಾಡ್ತೇವೆ ಎಂದು ಹೇಳ್ತಾರೆ. ಆದರೆ ಸಂಘ ಮಾಡುವ ಒಳ್ಳೆ ಕೆಲಸ ಮಾಡುತ್ತಲೇ ಇರುತ್ತದೆ, ಅದನ್ನು ವಿರೋಧ ಮಾಡುವವರು ಇರುತ್ತಾರೆ. ದೇವರು ಇದ್ದ ಮೇಲೆ ರಾಕ್ಷಸರು ಇದ್ದೇ ಇರುತ್ತಾರೆ ಎಂದು ತಿಳಿಸಿದರು.
ಪ್ರಿನ್ಸಿಪಲ್ ಅಷ್ಟು ಹೋಗ್ಬೇಕು. ಇನ್ನೊಬ್ರು ಯಾರೋ ಮಾಸ್ಟರ್ ಇರ್ತಾರೆ, ಅವ್ರು ಭಾಳ ನಾನು ಮಾಡೋದು ತಗೊಳ್ತಾ ಕ್ವಶನ್ ನೋಡಿ ನೋಡಿ ನನಗೆ ಮಾಡ್ತಾ ಇದ್ದ ಈ ಮಾರ್ಕ್ಸ್ ಏನಾದ್ರು ಮಾಡಿ ಈ ಸ್ಕೂಲಿಂದ ಓಡಿಸ್ಕೊಂಡು ಅನ್ಸುತ್ತಾ ಇಲ್ಲ. ಹಾಗೆ ಅದೇ ತಂದ್ರೆ ಸಂಘ ಈ ಸಮಾಜದ ಒಳಗಿಗಾಗಿ ಈ ಸಮಾಜವನ್ನು ಕೂಡಿಸಬೇಕು ಈ ಥರದಲ್ಲೇ ಕೆಲಸ ಮಾಡ್ತಾರೆ. ನಮ್ಮ ವಿರುದ್ಧ ಕೆಲಸ ಮಾಡುವಂತ ಒಂದು ತಂಡ ಇದ್ದೇ ಇರುತ್ತೆ. ದೇವತೆಗಳಿದ್ಮೇಲೆ ರಾಕ್ಷಸರಿರಲೇಬೇಕು, ರಾಕ್ಷಸರಿಗೂ ದೇವತೆಗಳಿಗೂ ಆಗೋದಿಲ್ಲ. ಯಾಕಂದ್ರೆ ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಅವರು ಕೆಟ್ಟ ಕೆಲಸ ಮಾಡ್ತಾರೆ. ಅದೇ ತರ ಒಂದು ವರ್ಗ ಇದ್ದೇ ಇದೆ. ನಾವಿಲ್ಲ ಅಂತ ಹೇಳಿದ್ರೆ ಸಮಾಜ ಹೀಗೆ ಇರೋದೇ ಸಮಾಜ ಹೀಗೆ. ಅದಕ್ಕೆ ನಾವು ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾನೇ ಇರಬೇಕು, ಅವ್ರು ಮಾಡುವ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವರು ಇದನ್ನ ಏನ್ ಮಾಡ್ಬೇಕು, ಅದನ್ನ ಬ್ಯಾನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಅವ್ರಿಗೆ ಮನದಟ್ಟು ಮಾಡೋದು ಹೇಗೆ, ಅವ್ರೆಲ್ಲ ಒಂದಲ್ಲ ಒಂದ್ ದಿನ ಅದನ್ನ ಬುದ್ಧಿ ಬಂದೇ ಬರುತ್ತೆ, ಅವ್ರು ತಿಳ್ಕೊಂಡೇ ತಿಳ್ಕೊಳ್ತಾರೆ ಅಂತ ನಾವು. ಆಮೇಲೆ ಅವ್ರನ್ನ ಕೊಡಿದ ತಕ್ಷಣ ಅವ್ರಿಗೆ ತಿಳಿಲ್ವಾ ಅಲ್ಲ, ನೀವು ಅವ್ರು ಕೇಳಿ ನಮಗೇನೆ ಹೆಚ್ಚು ಗೊತ್ತಿದೆ, ಸಂಘದ ಎಲ್ಲ ವಿಷಯಗಳು ಗೊತ್ತಿದೆ. ಆದ್ರೆ ಅವರ ಯಾವುದೋ ಒಂದು ಸ್ವಾರ್ಥ ಇರುತ್ತಲ್ವಾ, ಆ ಕೆಲಸ ಆಗಬೇಕಂದ್ರೆ ನಾವು ವಿರೋಧ ಮಾಡಿರ್ಬೇಕು. ಅವ್ರು ಬೆಳಿಬೇಕು, ಅವ್ರ ಸ್ಥಾನ ಇಟ್ಟಿರ್ಬೇಕು ಅಂತ ಹೇಳಿದ್ರೆ ಅವ್ರು ವಿರೋಧ ಮಾಡಿರ್ಬೇಕು. ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಸಮಾವೇಶದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಹಾಗೂ ನೂರಾರು ಯುವಕರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ರೈತ ಸಂಘಟನೆ ಹೋರಾಟ. ರಾತ್ರೋರಾತ್ರಿ ರಾಜಕೀಯ ಮೇಲಾಟ. ಭೂಸ್ವಾಧೀನ ಪರವಾಗಿ ನಿಂತ ಮತ್ತೊಂದು ರೈತ ಸಂಘಟನೆ. ರಾಜ್ಯದಲ್ಲಿ ಊಹೆಗೂ ಮೀರಿದ ರಾಜಕೀಯ ಬೆಳವಣಿಗೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಿತ್ತಾಟ. ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವ ಎಚ್ಡಿಕೆ. ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣಲ್ಲ. ಸುಖಾಸುಮ್ಮನೆ ಟೀಕೆ ಮಾತ್ರ ಬಿಟ್ಟಿಲ್ಲ. ಮಾಜಿ ಶಾಸಕ ಜೆಕೆ ವಿರುದ್ಧ ಸಚಿವ ಸುಧಾಕರ್ ಪರೋಕ್ಷ ವಾಗ್ದಾಳಿ. ನಿರ್ಮಾಣವಾಗಲಿರುವ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಶಂಕುಸ್ಥಾಪನೆಗೆ ಸಕಲ ಸಿದ್ಧತೆ. ಸಿಎಂ ಸ್ವಾಗತಕ್ಕೆ ಸಜ್ಜಾದ ರೇಷ್ಮೆ ನಗರಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.